ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾ ಸಿಂಪಲ್ ಆಗಿರೋಂಥ ಕರ್ಬೇವಿನ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಕರ್ಬೇವಿನ ಸೊಪ್ಪಿನ ಚಟ್ನಿನ ತುಂಬಾ ಹಿಂದೆ ಅಂದ್ರೆ ನಾನು ಚಾನಲ್ ಸ್ಟಾರ್ಟ್ ಮಾಡೋದು ಹೊಸದ್ರಲ್ಲಿ ಮಾಡಿದ್ದೆ. ಅವಾಗೆಲ್ಲ ವಿಡಿಯೋಸ್ ಇಷ್ಟು ಕ್ಲಾರಿಟಿ ಬರ್ತಾ ಇರಲಿಲ್ಲ, ವಾಯ್ಸ್ ಕೂಡ ಇಷ್ಟು ಕ್ಲಾರಿಟಿ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೊಂದು ಬಾರಿ ಈ ಕರ್ಬೇವಿನ ಸೊಪ್ಪಿನ ಚಟ್ನಿನ ಮಾಡ್ತಾ ಇದ್ದೀನಿ. ಈಗಿನ ಸಬ್ಸ್ಕ್ರೈಬರ್ಸ್ ಯಾರು ನೋಡಿರಲ್ಲ ಅಂತ ಅಂದ್ಕೊಂಡು ನೀವು ಯಾರಾದರೂ ಈ ಚಟ್ನಿ ನಾನು ಮಾಡಿರೋದನ್ನ ನೋಡಿದರೆ ಸ್ಕಿಪ್ ಮಾಡೋದಾದರೆ ಸ್ಕಿಪ್ ಮಾಡಿ, ಇಲ್ಲ ನಿಮ್ಗೆ ಇಷ್ಟ ಆಗೋದಾದರೆ ಇವತ್ತಿನ ಮಾಡೋದನ್ನ ನೋಡೋದು ದಯವಿಟ್ಟು ಈ ವಿಡಿಯೋನ ನೋಡಿ. ಈ ಕರ್ಬೇವಿನ ಸೊಪ್ಪಿಂದು ಹೆಲ್ತ್ ಬೆನಿಫಿಟ್ಸ್ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾವು ಏನು ಒಗ್ಗರಣೆಗೆ 1 ಗರಿ ಅಥವಾ 2 ಗರಿ ಹಾಕ್ತೀವಿ, ಆದರೆ ಈ ಕರ್ಬೇವಿನ ಸೊಪ್ಪಿನ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬ ಕ್ವಾಂಟಿಟಿ ಕರ್ಬೇವಿನ ಸೊಪ್ಪು ದೇಹಕ್ಕೆ ಸೇರುತ್ತೆ. ಹಾಗಾಗಿ ಐರನ್ ಕಂಟೆಂಟು ಚೆನ್ನಾಗೇ ಸಿಗುತ್ತೆ. ಇದರಿಂದ ನೀವು ಕೂಡ ಈ ಸಿಂಪಲ್ ಆಗಿರುವಂಥ ಕರ್ಬೇವಿನ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡಬೇಕಾ? ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 10 ಗುಂಟೂರು ಮೆಣಸಿನ್ಕಾಯಿ ಅಥವಾ ನಿಮಗೆ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. 1/4 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು 1 ರಿಂದ 2 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದೇ ಬಾಣಲಿ ಒಳಗಡೆ 1 ದೊಡ್ಡ ಕಟ್ಟು ಕರ್ಬೇವಿನ ಸೊಪ್ಪು, ಮೆಷರ್ಮೆಂಟ್ ಲೆಕ್ಕ ಹೇಳಬೇಕು ಅಂತ ಅಂದರೆ 2 ಕಪ್ಪು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಂದು ಒಣಗಿದ ಬಟ್ಟೆ ಮೇಲೆ ಚೆನ್ನಾಗಿ ಆರಾಕೊಂಡಿದ್ದೀನಿ. ಇದನ್ನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಬೇಗನೂ ಫ್ರೈ ಆಗುತ್ತೆ, ಚೆನ್ನಾಗೂ ಫ್ರೈ ಆಗುತ್ತೆ. 2 ಸ್ಪ್ಯಾಚುಲ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನಿಧಾನ ಆಗುತ್ತೆ, ಆದ್ರೂ ಲೋ ಫ್ಲೇಮಲ್ಲೇ ನಿಧಾನವಾಗಿ ಒಳ್ಳೆ ಘಮ ಬರೋವರೆಗೂ, ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಿಮ್ಮ ಹತ್ರ ಓವನ್ ಏನಾದರೂ ಇದ್ದರೆ ಓವನಲ್ಲಿ ತುಂಬ ಬೇಗ ಫಾಸ್ಟಾಗಿ ಫ್ರೈ ಮಾಡ್ಕೋಬೋದು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 8 ರಿಂದ 9 ನಿಮಿಷನೇ ಆಗಿದೆ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ. ನಿಮ್ಗೆ ಹಿಂಗೆ ಅಂತ ಇದ್ರೆ ಸೌಂಡಲ್ಲೇ ಗೊತ್ತಾಗ್ಬೋದು ಗರ್ಗರಿ ಆಗಿರೋದು. ಇದನ್ನು ಇದೇ ಬಾಣಲಿಯಲ್ಲಿ ಬಿಟ್ಬಿಡೋಣ, ಪೂರ್ತಿ ತಣ್ಣಗಾಗಲಿ. ನಂತರ ಮಿಕ್ಸರ್ ಜಾರ್ಗೆ ಹಾಕೊಂಡು ರುಬ್ಕೋಬೇಕು. ಮಿಕ್ಸರ್ ಜಾರ್ ಒಳಗಡೆ ಹುರ್ಗಡ್ಲೆ ಒಂದು ಅರ್ಧ ಟೇಬಲ್ ಸ್ಪೂನ್, ಒಂದು 7 ರಿಂದ 8 ಎಸಳು ಬೆಳ್ಳುಳ್ಳಿ, ಹುಣಸೆ ಹಣ್ಣು ಒಂದು ಚಿಕ್ಕ ಗೋಲಿ ಕಾತ್ರದ್ದು ನೀರಲ್ಲಿ ನೆನೆಸಿಟ್ಬಿಟ್ಟು ಹಾಕೊಂಡಿದ್ದೀನಿ. ಆವಾಗ ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಒಣ ಕೊಬ್ಬರಿ 1/4 ಕಪ್ಪು. ನೋಡಿ, ಕರ್ಬೇವಿನ ಸೊಪ್ಪು ಈ ಥರ ಗರ್ಗರಿಯಾಗಿ ಆಗಿದೆ. ಇವಾಗ ಕೊನೆಯಲ್ಲಿ ಈ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತೀನಿ. ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎರಡನ್ನೂ ಈ ಟೈಮಲ್ಲಿ ಹಾಕೊಳ್ತಾ ಇರ್ತೀನಿ ಕೊನೆಯಲ್ಲಿ. ಎಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ನೋಡೋದಕ್ಕೆ ಇಷ್ಟು ತುಂಬ ಅನಿಸುತ್ತೆ, ರುಬ್ತಿದಂಗೆ ಒಂದು ಸ್ವಲ್ಪ ಆಗೋಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕೊಂಡು ತರ್ತರಿಯಾಗಿ ಚಟ್ನಿ ಹದದಲ್ಲಿ ರುಬ್ಕೋಬೇಕು. ಅರ್ಧ ಕಪ್ ನೀರು ಹಾಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಹಿಂಗೆ ಕೈಯಲ್ಲಿ ನೋಡಿದ್ರೆ ತರ್ತರಿ ಆಗಿರಬೇಕು, ಆವಾಗಲೇ ಈ ಚಟ್ನಿ ತುಂಬ ರುಚಿ ಅನಿಸೋದು. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಸ್ಟವ್ ಆನ್ ಮಾಡಿಕೊಂಡು ಅದೇ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಚಿಟಕಿ ಇಂಗು, 1 ಟೀ ಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿತಿದ್ದ ಹಾಗೆ 1 ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕಿ ಜಸ್ಟ್ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿರೋವಂಥ ಚಟ್ನಿನ ಇದ್ರೊಳಗಡೆ ಹಾಕ್ಕೊಂಡು ಕೆದಕ್ಕೋಬೇಕು. ಹಾಕಬೇಕಾದ್ರೆ ನಿಧಾನಕ್ಕೆ ಹಾಕ್ಕೊಳ್ಳಿ, ಸಿಡಿಯುತ್ತೆ. ಇದಕ್ಕೆ ಇನ್ನೊಂಚೂರು ನೀರು ಹಾಕೊಳ್ತೀನಿ. ಮೀಡಿಯಂ ಫ್ಲೇಮಲ್ಲಿ 1-2 ರಿಂದ 3 ನಿಮಿಷ ಈ ಚಟ್ನಿನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಥರ ಕುದಿಸ್ಕೊಳ್ಳೋದ್ರಿಂದ 1 ವಾರದವರೆಗೆ ನೀವು ಫ್ರಿಜ್ಜಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಮೀಡಿಯಂ ಫ್ಲೇಮಲ್ಲಿ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇಷ್ಟು ಕುದ್ರೆ ಸಾಕು. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀನಿ. ಸರ್ವ್ ಮಾಡೋದಕ್ಕೆ ರುಚಿಯಾಗಿರೋಂಥ ಕರ್ಬೇವಿನ ಸೊಪ್ಪಿನ ಚಟ್ನಿ ರೆಡಿ ಇದೆ ನೋಡಿ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕೊಂಡು ತಿಂದ್ರಂತೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಈಗಿನ ಮಕ್ಳಿಗೆಲ್ಲ ಈ ಕರ್ಬೇವಿನ ಸೊಪ್ಪಿನ ಚಟ್ನಿ ಅಂದರೆ ಎಲ್ಲ ಏನು ಅಂತಲೇ ಗೊತ್ತಿರಲ್ಲ. ಅಂಥವ್ರಿಗೆ ತಾಯಿಗಳು
ಈ ಅನ್ನಕ್ಕೆ ತುಪ್ಪ ಹಾಕಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಹಾಕಿ ಕಲಸಿ ಉಂಡೆ ಮಾಡಿ ಕೊಡಬೇಕು. ಆವಾಗಲೇ ಅವ್ರಿಗೆ ಅದ್ರ ರುಚಿ ಗೊತ್ತಾಗೋದು, ಜೊತೆಗೆ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಕೂಡ ನೀವುಗಳು ತಿಳಿಸ್ಬೇಕು. ತುಂಬಾ ಅದ್ಭುತವಾಗಿರುವಂಥ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಈ ಕರ್ಬೇವಿನ ಸೊಪ್ಪಿನ ಚಟ್ನಿನ ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.